ನನ್ನ ಹೆಸರು ಸಂತೋಷ್ ಗಾಯ್ದನ್ಕರ್. ಇವತ್ತು ಕಾನ್ಸೆಪ್ಟು ಆಪರೇಷನ್ ರಿಸರ್ಚ್, ಅದರೊಳಗೆ ಕ್ರಷಿಂಗ್ ಕ್ರೈಟೀರಿಯಾ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಡಾಟಾ ಕೊಟ್ಟಿದ್ದಾರೆ, ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ, ಟೈಮ್, ಡೈರೆಕ್ಟ್ ಕಾಸ್ಟ್ ಕೊಟ್ಟಿದ್ದಾರೆ ಮತ್ತು ಪ್ರೆಡಿಸೀಸರ್ಸ್ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ ಹೆಂಗಿದೆ ಅಂದರೆ ABCD ಇದೆ ಮತ್ತು ಇಲ್ಲಿ ಈ ಥರ ಡ್ಯಾಶ್ ಕೊಟ್ಟು ಆಮೇಲೆ ಮತ್ತೆ ABCD ಕೊಟ್ಟಿದ್ದಾರೆ. ಈ ಥರ ABCD ಕೊಟ್ಟರೆ ನಾನು ಆ್ಯಕ್ಟಿವಿಟಿ ಆನ್ ನೋಡ್ ಮೆಥಡ್ ಯೂಸ್ ಮಾಡ್ತೀನಿ. ಆ್ಯಕ್ಟಿವಿಟಿ ಆನ್ ನೋಡ್ ಮೆಥಡ್, ಅದರ್ ನೇಮ್ ಇಸ್ AON ಮೆಥಡ್ ಯೂಸ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಆ್ಯಕ್ಟಿವಿಟಿ ಆನ್ ಆ್ಯರೋ ಮೆಥಡ್. ಲಾಸ್ಟ್ ಕ್ಲಾಸ್ ಒಳಗೆ ನಾನು ಆ್ಯಕ್ಟಿವಿಟಿ ಆನ್ ನೋಡ್ ಆ್ಯರೋ ಮೆಥಡ್ ಯೂಸ್ ಮಾಡಿದ್ದೆ, ಅಂದರೆ ಲಾಸ್ಟ್ ವಿಡಿಯೋ ಒಳಗೆ. ಮತ್ತು ಇವತ್ತಿನ ವಿಡಿಯೋ ಒಳಗೆ ಆ್ಯಕ್ಟಿವಿಟಿ ಆನ್ ನೋಡ್ ಯೂಸ್ ಮಾಡ್ತೀನಿ. ಯಾಕಂದರೆ ABCD ಬಂದರೆ ಆ್ಯಕ್ಟಿವಿಟಿ ಆನ್ ನೋಡ್ ಮೆಥಡ್ ತುಂಬ ಈಸಿ ಬರುತ್ತೆ. 1 2 3 ಇದ್ದರೆ ನೀವು ಆ್ಯಕ್ಟಿವಿಟಿ ಆನ್ ಆ್ಯರೋ ಯೂಸ್ ಮಾಡ್ಬೋದು. ನಾವು ಇಲ್ಲಿ ಇಂಡೈರೆಕ್ಟ್ ಕಾಸ್ಟ್ ಕೊಟ್ಟಿದ್ದಾರೆ, ಬಟ್ ಇನ್ ಟರ್ಮ್ಸ್ ಆಫ್ ಎ ಬಾಕ್ಸ್. ಮಂತ್ ಈಸ್ ಗಿವನ್, ಕಾಸ್ಟ್ ಈಸ್ ಗಿವನ್. ವಿ ಹ್ಯಾವ್ ಟು ಫೈಂಡ್ ಔಟ್ project duration and we have to draw the network diagram and we have to find out the optimum cost, optimum days and cost. ಇಲ್ಲಿ ನಾವು ಆಸ್ ಪರ್ ದ ಕ್ವಶನ್ ನಾನು ಕ್ರಷಿಂಗ್ ಟೈಮ್ ಫೈಂಡ್ ಔಟ್ ಮಾಡ್ತೀನಿ, ಆರ್ ಕ್ರಷಿಂಗ್ ಲಿಮಿಟ್ ಅಂತ ಹೇಳ್ಬೋದು. ಇಲ್ಲಿ ಕ್ರಶ್ ಲಿಮಿಟ್ is nothing but difference between normal ಮತ್ತೆ crush. You will get the crush limit. ಇದು ನಾರ್ಮಲ್ ಟೈಮ್ ಆಯಿತು, ಡೈರೆಕ್ಟ್ ಕ್ರಶ್ ಆಯಿತು. 4 - 3 ಮಾಡಿದ್ರೆ 1 ಅಂತ ಬಂದುಬಿಡುತ್ತೆ. 6 - 4 ಮಾಡಿದ್ರೆ 2 ಬರುತ್ತೆ. 2 - 1 1 ಬರುತ್ತೆ. 5 - 3 2 ಬರುತ್ತೆ. 2 - 2 0. 7 - 5 2. 4 - 2 2. Now cost on slope. Cost on slope formula CC minus CN divided by TN minus TC. TN minus TC. Meaning is there. Meaning crash cost minus normal cost divided by normal time minus crash cost. ಇಲ್ಲಿ ನೋಡ್ರಿ, here time is given in terms of month time is given. This is a normal month, crash month. Direct cost, direct crash here. The formula is crash cost minus normal cost divided by normal time minus crash time. That means 90 minus 60 divided by 4 minus 3. You will get the answer here. You will get the answer. ಹೆಂಗೆ ಮಾಡಬೇಕಂದ್ರೆ 90 minus 60 divided by 4 minus 3 ಮಾಡಿದ್ರೆ ಆನ್ಸರ್ ಸಿಗುತ್ತೆ 30. ಈ ಥರ ಬೇರೆ ರೋಸ್ ಒಳಗೆ ಫಿಲ್ ಮಾಡ್ತಾ ಹೋಗ್ಬೇಕು ಆನ್ಸರ್. ಇದು 30 ಆಗಿಬಿಡುತ್ತೆ. 50 22 50. ಇದು ಡ್ಯಾಶ್ ಏನೂ ಬರಲ್ಲ. 30 70. ಇದು ಕಂಪ್ಲೀಟ್ ಆದಮೇಲೆ ನಾವು ಟೋಟಲ್ ಡೈರೆಕ್ಟ್ ಕಾಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಈಗ ಟೋಟಲ್ ಡೈರೆಕ್ಟ್ ಕಾಸ್ಟ್ ಎಷ್ಟಿದೆ? ಟೋಟಲ್ ಡೈರೆಕ್ಟ್ ಕಾಸ್ಟ್ ಇಲ್ಲಿ ಬರುತ್ತೆ. ಇದೆಲ್ಲ ಆ್ಯಡ್ ಮಾಡ್ಕೊಂಡು ಬರಬೇಕು. ಸಮ್ ವಿಲ್ ಬಿ 713 ಬಿಕಾಸ್ ಇಸ್ ಎ ಟೋಟಲ್ ಡೈರೆಕ್ಟ್ ಕಾಸ್ಟ್. ಟೋಟಲ್ ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಆ್ಯಡ್ ಮಾಡಿಕೊಂಡ್ರೆ 713 ಬರುತ್ತೆ. ಆಫ್ಟರ್ ಕಂಪ್ಲೀಷನ್ ನಾ ಏನು ಮಾಡ್ತೀನಿ ಅಂದರೆ ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ ಬೇಸ್ಡ್ ಆನ್ ದ ಆ್ಯಕ್ಟಿವಿಟಿ. ನೋಡ್ಕೊರಿ, ಆ್ಯಕ್ಟಿವಿಟಿ ಇಲ್ಲಿ ನಾನು ಯಾವ್ದು ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ? ಆ್ಯರೋ, ನೋಡ್ ಬೇಸ್ ಮೆಥಡ್ ಯೂಸ್ ಮಾಡ್ತೀನಿ.
AON ಮೆಥಡ್ ಯೂಸ್ ಮಾಡ್ತೀನಿ. ಫಸ್ಟ್ ಆ್ಯಕ್ಟಿವಿಟಿ ನೋಡಿರಿ ಹೆಂಗೆ ಡ್ರಾ ಮಾಡ್ತೀನಿ ಅಂದರೆ, ಈ ಥರ ಗ್ಯಾಪ್ ಇದ್ದರೆ ಏನು ಮಾಡ್ತೀನಿ, ಸ್ಟಾರ್ಟ್ ಅಂತ ಬರಿತೀನಿ. ಗ್ಯಾಪ್ ಇಲ್ಲ, ಡೈರೆಕ್ಟ್ ಎ ಇಲ್ಲಿದ್ದರೆ ಎ ಅಂತ ಬರಿತೀನಿ. ಇಲ್ಲಿ 3 ಗ್ಯಾಪ್ ಇದೆ, ಅದಕ್ಕೋಸ್ಕರ ಸ್ಟಾರ್ಟ್ ಅಂತ ತೊಗೊಬಿಡ್ತೀನಿ. ಸ್ಟಾರ್ಟಿಂದ ಒಂದು ಎ ಬರ್ತಾ ಇದೆ. ಎಟ್ ದ ಎಂಡ್ ಆಫ್ ಸ್ಟಾರ್ಟ್ ಎ ವಿಲ್ ಬಿ ದೇರ್. At the end of start B will be there, and dash is nothing but start here. At the end of start C will be there. C here. Next, at the end of A D ಇದೆ. At the end of A D ಇದೆ. At the end of C E ಇದೆ. At the end of C E ಇದೆ. At the end of A F ಇದೆ. ಇಲ್ಲಿ ಒಂದು ತಪ್ಪು ಮಾಡಿಬಿಟ್ಟೆ ಕಾಣುತ್ತೆ ನಾನು. At the end of A it is D ಇದೆ. ಓಕೆ, ಕರೆಕ್ಟು. At the end of C E ಇದೆ, ಕರೆಕ್ಟ್ ಇದೆ. At the end of A it is F ಇದೆ, ನೋ ಪ್ರಾಬ್ಲಮ್. ನೆಕ್ಸ್ಟು ಕರೆಕ್ಟ್ ಆಗಿದೆ. ನಾವು ಕಾಂಬಿನೇಷನ್ ಬರ್ತದೆ DE DB E ಅಂತ ನೋಡ್ರಿ. ಡಿ ಇಲ್ಲಿದೆ, ಬಿ ಇಲ್ಲಿದೆ, ಇ ಇಲ್ಲಿದೆ, ಕಾಂಬಿನೇಷನ್ ಬರ್ತಾ ಇದೆ. ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕಾಂಬಿನೇಷನು? ಜಿ ಆ್ಯರೋ ಡ್ರಾ ಮಾಡಿರಿ. ಡಿ ಇಂದ ಒಂದು ಆ್ಯರೋ, ಬಿ ಇಂದ ಒಂದು ಆ್ಯರೋ, ಇ ಒಂದು ಆ್ಯರೋ. ನೆಕ್ಸ್ಟ್ ಫಿನಿಶ್ ಅಂತ ಹೇಳ್ಬೇಕು. ಫಿನಿಶ್ ನೆಕ್ಸ್ಟ್ ಎಫ್ ಇಂದ ಫಿನಿಶಿಗೆ ಜಾಯಿನ್ ಮಾಡಬೇಕು. ಈ ಮೆಥಡಿಗೆ ಅಂತೀವಿ ನಾವು AON ಮೆಥಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇಲಾಬ್ರೇಟ್ ಮಾಡ್ತೀನಿ. ಈಗ ಈ ಡಯಾಗ್ರಾಮನ್ನು ಇಲಾಬ್ರೇಟ್ ಮಾಡ್ತೀನಿ. ಆ ಡಯಾಗ್ರಾಮಿಗೆ ನಾನು ನೆಟ್ವರ್ಕ್ ಡಯಾಗ್ರಾಮ್ ಅಂತ ಕರೀತೀನಿ. ನೋಡ್ಕೊರಿ ಹೆಂಗೆ ಡ್ರಾ ಮಾಡ್ತೀನಿ ಅಂತ. ಸ್ಟಾರ್ಟ್ ಇದೆ. ಸ್ಟಾರ್ಟಿಗೆ ನಾನು ಈ ಥರ ಬರ್ಕೋತೀನಿ, ಬಾಕ್ಸ್ ಬರ್ಕೋತೀನಿ. ಆ ಬಾಕ್ಸನ್ನು 3 ಪಾರ್ಟ್ ಒಳಗೆ ಡಿವೈಡ್ ಮಾಡ್ತೀನಿ. ಇಲ್ಲಿ ಎಸ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ಎ ನೋಡ್ರಿ, ಎ ಇದೆ ಇಲ್ಲಿ. ಎಗೆ ಮತ್ತೆ ಬಾಕ್ಸ್ 3 ಪಾರ್ಟಿಗೆ ಕಟ್ ಮಾಡ್ಕೊಬಿಡ್ತೀನಿ, ಎ ಅಂತ ಬರಿತೀನಿ. ಬಿಗೆ ಹೆಂಗೆ ಮಾಡ್ತೀನಿ, ಬಿ 3 ಪಾರ್ಟ್ ಒಳಗೆ ಕಟ್ ಮಾಡ್ತೀನಿ, ಬಿ ಅಂತ ಬರಿತೀನಿ. ಡಿಗೆ ಹೆಂಗೆ ಮಾಡ್ತೀನಿ, ಇಲ್ಲಿಂದ 3 ಪಾರ್ಟ್ ಒಳಗೆ ಕಟ್ ಮಾಡ್ಕೋತೀನಿ, ಡಿ. ಎಫ್ ಹಾಗೆ ಮಾಡ್ಕೋತೀನಿ, ಬಾಕ್ಸ್ ಹಾಕ್ತೀನಿ, 3 ಪಾರ್ಟ್ ಒಳಗೆ ಕಟ್ ಮಾಡ್ಕೊಬಿಡ್ತೀನಿ, ಎಫ್. ನೆಕ್ಸ್ಟ್ ಬಿ ಇಂದ ಇಲ್ಲಿ ಜಿಗೆ ಒಂದು ಹೋಗುತ್ತಾ ಇದೆ, ಜಿ 3 ಪಾರ್ಟ್ ಒಳಗೆ ಕಟ್ ಮಾಡ್ಕೋತೀನಿ, ಸೆಂಟ್ರ್ ಒಳಗೆ ಜಿ ಅಂತ ಬರ್ಕೋತೀನಿ. ಇದು ಫಿನಿಶಿಗೆ ಒಂದು ವ್ಯಾಲ್ಯೂ ಬಂದುಬಿಡುತ್ತೆ. ಈಗ ನೆಕ್ಸ್ಟು ಸಿ ಬರಿಬೇಕು. ಸಿ ಬರಿತೀನಿ, ಎಸ್ ಇಂದ ಸಿ 3 ಪಾರ್ಟ್ ಒಳಗೆ ಕಟ್ ಮಾಡ್ಕೋತೀನಿ, ಸೆಂಟ್ರ್ ಒಳಗೆ ಸಿ ಅಂತ ಬರ್ಕೋತೀನಿ. ನೆಕ್ಸ್ಟ್ ಇ 3 ಭಾಗ ಮಾಡ್ತೀನಿ, 3 ಭಾಗವನ್ನು ಮಾಡ್ತೀನಿ, ಮಧ್ಯದಲ್ಲಿ ಇ ಅಂತ ಬರಿತೀನಿ. ಮತ್ತು ಈ ಲೈನನ್ನು ಜಾಯಿನ್ ಮಾಡ್ತೀನಿ. ನೋಡ್ಕೊರಿ, ಈ ಲೈನನ್ನು ಜಾಯಿನ್ ಮಾಡ್ಕೋತೀನಿ. ಇದು ಕಂಪ್ಲೀಟ್ ಆದಮೇಲೆ ಇದು ಒಂದು ಕಂಪ್ಲೀಟ್ ಮಾಡಿಬಿಟ್ರೆ ಜಾಯಿನ್ ಮಾಡ್ಕೊಂಡು ಕಂಪ್ಲೀಟ್ ಆಯಿತು. ಈಗ ಎಸ್ ಅಂದರೆ ನಾವು ಇನಿಷಿಯಲಿ 0 ಇಸ್ ಎ ರೆಫರೆನ್ಸ್ ಪರ್ಪಸ್ ಅಂದರೆ ನಾವು 0 ಅಂತ ತೋತೀವಿ. ಇಲ್ಲಿ 0 ಇದ್ದರೆ ಇಲ್ಲಿ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ.
ಈ 0 ಇಲ್ಲಿ ಮೂವ್ ಆಗುತ್ತೆ. ಈಗ ನಾವು ನೋಡ್ರಿ ಎಸ್ಸಿಗೆ ನಾವು 0 ತೊಗೊಬಿಟ್ಟಿವಿ. ಇಲ್ಲಿ 0 ಇದ್ದರೆ ಇಲ್ಲಿ 0 ಆಗುತ್ತೆ, 0 ಆಗುತ್ತೆ. ನಾವು ಎ ಎಕ್ಸಾಕ್ಟ್ಲಿ ಈ ಬಾಕ್ಸ್ ಒಳಗೆ ಏನು ವ್ಯಾಲ್ಯೂ ಬರಬೇಕು? ನಾರ್ಮಲ್ ವ್ಯಾಲ್ಯೂ ಬರಿಬೇಕು. ಅಂದರೆ 4 ಅಂತ ಬರಿಬೇಕು. 4. ಬಿಗೆ ಏನು ಬರಿಬೇಕು? 6 ಅಂತ ಬರಿಬೇಕು. ಸಿಗೆ 2 ಅಂತ ಬರಿಬೇಕು. ಡಿಗೆ 5 ಅಂತ ಬರಿಬೇಕು. ಇಲ್ಲಿ ಇಗೆ 2 ಅಂತ ಬರಿಬೇಕು. ಎಫ್ 7 ಅಂತ ಬರೀರಿ. ಎಫ್ಗೆ 7 ಅಂತ ಬರಿಬೇಕು. ಜಿಗೆ 4 ಅಂತ ಬರಿಬೇಕು. 4 ಅಂತ ಬರಿಬೇಕು. ನೆಕ್ಸ್ಟ್ ನೋಡ್ರಿ, ಈ 0 ಇಲ್ಲಿ ಮೂವ್ ಆಗುತ್ತೆ. 0 ಇದು ಇಲ್ಲಿ 0 ಬರುತ್ತೆ ಮತ್ತು ಇಲ್ಲಿ 0 ಬರುತ್ತೆ. 0 + 4 ಏನಾಗುತ್ತೆ? 4 ಆಗುತ್ತೆ. 0 + 6 6 ಆಗುತ್ತೆ. 0 + 2 2 ಆಗುತ್ತೆ. ಮತ್ತು ಈ 4 ಇಲ್ಲಿ ಮೂವ್ ಆಗುತ್ತೆ ಮತ್ತು ಈ 4 ಇಲ್ಲಿ ಬರುತ್ತೆ ಮತ್ತು ಈ 2 ಇಲ್ಲಿ ಬರುತ್ತೆ. ಇದು ಒಂದು ಜಂಕ್ಷನ್ ಇದೆ. ಈ ಜಂಕ್ಷನ್ ಒಳಗೆ ಲಾರ್ಜರ್ ವ್ಯಾಲ್ಯೂ ಮಾತ್ರ ಬರಬೇಕು. ನೋಡ್ರಿ ಹೆಂಗೆ ಮಾಡ್ತೀನಿ. 4 + 5 9 ಆಗಿಬಿಡುತ್ತೆ. 2 + 2 4 ಆಗಿಬಿಡುತ್ತೆ. ನಾವು 3 9 6 4 ಯಾವ್ದು ದೊಡ್ಡದಿದೆ? 9 ದೊಡ್ಡದಿದೆ. ಇಲ್ಲಿ 9 ಅಂತ ಬರಿಬೇಕು. 9 + 4 ಎಷ್ಟಾಗುತ್ತೆ? 13 ಆಗುತ್ತೆ. ಈಗ ಇಲ್ಲಿ ಯಾವ ನಂಬರ್ ಬರೀಬೇಕು? ಲಾರ್ಜರ್ ವ್ಯಾಲ್ಯೂ ಬರಬೇಕು. ಯಾವಾಗಲೂ ಲೆಫ್ಟಿಂದ ರೈಟ್ ಬರ್ತಾ ಇದ್ದರೆ ಲಾರ್ಜರ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಮತ್ತು ಯಾವಾಗಲೂ ರೈಟಿಂದ ಲೆಫ್ಟ್ ಬರಬೇಕಂದ್ರೆ ಸ್ಮಾಲರ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಈಗ ನೋಡಿರಿ, 4 + 7 ಎಷ್ಟಿದೆ? 11 ಇದೆ. ಈಗ 11 ದೊಡ್ಡದು, 13 ದೊಡ್ಡದು, 13 ದೊಡ್ಡದು. ಇಲ್ಲಿ 13 ಅಂತ ಬರೀಬೇಕು. ವಾಪಸ್ ಬರಬೇಕು. ಈಗ 13 ಇಲ್ಲಿ ವಾಪಸ್ ಬರ್ತೀನಿ. ಫಸ್ಟ್ ನಾನು ಕ್ರಿಟಿಕಲ್ ಪಾತ್ ಮುಗಿಸ್ಬಿಡ್ತೀನಿ. 13 - 4 9 9 ತೊಗೊಬಿಡ್ತೀನಿ. 9 - 5 4 ಬರುತ್ತೆ. 4 ಇಲ್ಲಿ ಬರುತ್ತೆ. 4 - 4 0 ಬರುತ್ತೆ. ನೆಕ್ಸ್ಟ್ ನೋಡಿ, ಈ 13 ಮತ್ತೆ ವಾಪಸ್ ಬರುತ್ತೆ. ಇಲ್ಲಿ 13 - 7 6 ಬರುತ್ತೆ. ಮತ್ತು ಇಲ್ಲಿ 9 ಇಲ್ಲಿ ಬರುತ್ತೆ. 9 - 2 7 ಆಗಿಬಿಡುತ್ತೆ. ಇಲ್ಲಿ 7 ಇಲ್ಲಿ ಬರುತ್ತೆ. 7 - 2 5 ಆಗಿಬಿಡುತ್ತೆ. ಈ ಥರ ನೆಟ್ವರ್ಕ್ ಡಯಾಗ್ರಾಮ್ ನಮ್ಮದು ಕಂಪ್ಲೀಟ್ ಆಯಿತು. ಇದರೊಳಗೆ ಇನ್ನೊಂದು ಇದೆ. ಇಲ್ಲಿ 9 ಬರಬೇಕು. 9 - 6 3 ಬರುತ್ತೆ. ಈಗ ಸ್ಮಾಲೆಸ್ಟ್ ವ್ಯಾಲ್ಯೂ ಇಲ್ಲಿ ಸೆಲೆಕ್ಟ್ ಮಾಡಬೇಕು. 0 3 5 ಯಾವ್ದು ಸ್ಮಾಲೆಸ್ಟ್? 0 ಇದೆ. 0 ಅಂತ ಬರೀರಿ. ಇದೊಂದು 0ನೇ ಬರುತ್ತೆ. ಈಗ ಇದು ನಮ್ಮದು ಕ್ರಿಟಿಕಲ್ ಪಾತ್ ಆಯಿತು. 0 0 4 4 4 4 9 9 ಮತ್ತು 9 9 13. ಅಂದರೆ ನಾವು ಬರೆಯೋ ಟೈಮಿಗೆ ಹಿಂಗೆ ಬರಿಬೇಕಂದ್ರೆ ADG ಅಂತ ಬರಿಬೇಕು. ಇಷ್ಟೇ. ಇದು ಯಾವುದು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬಾರ್ದು. ನೋ ಇಟ್ರೇಷನ್ 1 ಫಸ್ಟ್ ಇಟ್ರೇಷನ್ ಮಾಡ್ತಾ ಇದ್ದೀನಿ. ಇಟ್ರೇಷನ್ 1 ಕ್ರಿಟಿಕಲ್ ಪಾತ್. ಫಸ್ಟ್ ಕ್ರಿಟಿಕಲ್ ಪಾತ್ ಎಷ್ಟು? ಇದು ಮತ್ತು ಇದು ಕನ್ಸಿಡರ್ ಮಾಡಬಾರ್ದು. ಯಾವಾಗಲೂ ಇಷ್ಟೇ ಮಾತ್ರ ಕನ್ಸಿಡರ್ ಮಾಡಬೇಕು. ನೋಡಬೇಕು, A-D-G ವ್ಯಾಲ್ಯೂ ನೋಡ್ರಿ. 4 + 5 + 4 4 + 5 + 4 ಇದು 13 ಆಯಿತು. ನೆಕ್ಸ್ಟ್ ಪಾತು. ನೆಕ್ಸ್ಟ್ ನೋಡ್ರಿ, ಇದು ದೊಡ್ಡದಾಗಿದೆ. CEG ಅಂತ ತಗೋತೀನಿ. CEG ನೀವು ಹೆಂಗಾದರೂ ತೊಗೋಬೋದು. ಹಿಂಗೆ ತೊಗೋಬೇಕಂತ ಏನಿಲ್ಲ. ಈಗ ನೋಡಿ, 2 + 2 + 4 ಎಷ್ಟಾಯಿತು? 8 ಆಯಿತು. ನೆಕ್ಸ್ಟ್ ನೋಡ್ರಿ, ಇದು ತೋತೀನಿ. B-G B ಎಷ್ಟಿದೆ? 6. G 4 ಇದೆ. ಇದು 10 ಆಯಿತು. ಅಂದರೆ 10 ಆಯಿತು. ನೆಕ್ಸ್ಟು AF A ಮತ್ತು F. A ಎಷ್ಟಿದೆ? 4 4 + 7 ಎಷ್ಟಾಗುತ್ತೆ? 11 ಆಗಿಬಿಡುತ್ತೆ. ಈಗ ಕ್ರಿಟಿಕಲ್ ಪಾತ್ ಯಾವುದು? ಇದು ನಮ್ಮದು ಕ್ರಿಟಿಕಲ್ ಪಾತ್. ಇದು ಆದಮೇಲೆ ನಾವು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಟೋಟಲ್ ಕಾಸ್ಟ್ ಫಾರ್ಮುಲಾ ಫಸ್ಟ್ ಸ್ಟೆಪ್ಪಿಗೆ ಟೋಟಲ್ ಡೈರೆಕ್ಟ್ ಕಾಸ್ಟ್ ಪ್ಲಸ್ ಇಂಡೈರೆಕ್ಟ್ ಕಾಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಬರ್ಕೊಬಿಡ್ತೀನಿ. ಟೋಟಲ್ ಕಾಸ್ಟ್. ಈಗ ಟೋಟಲ್ ಡೈರೆಕ್ಟ್ ಕಾಸ್ಟ್ ಅಂದರೆ ಏನು? ಹಿಂದೆ ಇದೆ ನೋಡಿರಿ. ಇದು ನಮ್ಮದು ಡೈರೆಕ್ಟ್ ಕಾಸ್ಟ್ 713 ಬರ್ಕೋಬೇಕು. 713
ಪ್ಲಸ್ ಎಷ್ಟಿದೆ 13 ಅಂತ ಇದೆ, 13 ಬರೀರಿ. ಆದರೆ 13 ಅಂತ ಬರ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ 13ಗೆ ಒಂದು ಡಾಟಾ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್. ಮಂತು 13, ಡಾಟಾ ಎಷ್ಟಿದೆ 400, ಇಲ್ಲಿ ಬರೀಬೇಕು 713 ಪ್ಲಸ್ ಎಷ್ಟಿದೆ 13ಗೆ 400 ಬರಬೇಕು. ಆನ್ಸರ್ ಎಷ್ಟಾಗುತ್ತೆ ಇಲ್ಲಿ? ರುಪೀಸ್ 113 ಆಗುತ್ತೆ, 1113 ರುಪೀಸ್ ಆಗುತ್ತೆ. ಈಗ ನೆಕ್ಸ್ಟ್ ಇಟ್ರೇಷನ್ಗೆ ಹೋಗ್ತೀನಿ. ನೆಕ್ಸ್ಟ್ ಇಟ್ರೇಷನ್ ನೋಡ್ರಿ, ಇಟರೇಷನ್ 2. ಇಲ್ಲಿ ಕ್ರಿಟಿಕಲ್ ಆಕ್ಟಿವಿಟಿ ಇಲ್ಲಿ ಕ್ರ್ಯಾಶ್ ಲಿಮಿಟ್ ಇನ್ ಟರ್ಮ್ಸ್ ಆಫ್ ವೀಕ್ ಬರೀಬೇಕು. ಕಾಸ್ಟ್ ಸ್ಲೋಪ್ ರುಪೀಸ್ ಒಳಗೆ. ನಾವು ಕ್ರಿಟಿಕಲ್ ಆಕ್ಟಿವಿಟಿ ಏನಿದೆ ಎ, ಡಿ ಮತ್ತು ಜಿ. ನಾವು ಎಗೆ ಕ್ರ್ಯಾಶ್ ಲಿಮಿಟ್ ಎಷ್ಟಿದೆ? ಎಗೆ ಕ್ರ್ಯಾಶ್ ಲಿಮಿಟ್ ಎಷ್ಟಿದೆ? 1, ಸ್ಲೋಪ್ 30, 130. ಡಿಗೆ ಎಷ್ಟಿದೆ? 250. ಜಿಗೆ 270. ಇದರೊಳಗೆ ಸ್ಮಾಲೆಸ್ಟ್ ಸೆಲೆಕ್ಟ್ ಮಾಡಬೇಕು. ಸ್ಮಾಲೆಸ್ಟ್ ಅಂದರೆ ಇದು ಮಾತ್ರ. ಈಗ A1 ಎಷ್ಟೊಂದು ಕ್ರಶ್ ಮಾಡ್ಬೋದು? 1. ಒಂದೇ ಸರ್ತಿ ನಾವು ಕ್ರಶ್ ಮಾಡ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? 13 ಆದಮೇಲೆ ದೊಡ್ಡದು ವ್ಯಾಲ್ಯೂ ಎಷ್ಟಿದೆ? 11 ಇದೆ. 13 ಆದಮೇಲೆ ದೊಡ್ಡದು 11 ಇದೆ. ಅಂದರೆ ನಾವು 2 ಸತಿ ಕ್ರ್ಯಾಶ್ ಮಾಡ್ಬೋದು. ಪಾಸಿಬಿಲಿಟೀಸ್ 2. ಆದರೆ ಒಂದೇ ಸತಿ ಎ ಕೊಟ್ಟಿದ್ದಾನೆ ಆ್ಯಸ್ ಪರ್ ಡಾಟಾ. ಈಗ ಕ್ರಶ್ ಮಾಡಿಬಿಡ್ತೀನಿ, ಒಂದು ಕ್ರಶ್ ಮಾಡ್ತೀನಿ. ನಾವು ನೆಕ್ಸ್ಟು ಈ ಫಾರ್ಮುಲಾ ಯೂಸ್ ಮಾಡಬೇಕು ಯಾವಾಗಲೂ. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಡೈರೆಕ್ಟ್ ಕಾಸ್ಟ್ ಪ್ಲಸ್ ಇನ್ಕ್ರೀಸ್ ಇನ್ ದ ಡೈರೆಕ್ಟ್ ಕಾಸ್ಟ್ ಡ್ಯೂ ಟು ಕ್ರಶಿಂಗ್ ಪ್ಲಸ್ ಇನ್ಕ್ರೀಸ್ ಇನ್ ಇಂಡೈರೆಕ್ಟ್ ಕಾಸ್ಟ್. ಈ ಫಾರ್ಮುಲಾನು ಯೂಸ್ ಮಾಡ್ತೀವಿ. ನೋಡಿರಿ ಹೆಂಗೆ ಮಾಡ್ತೀವಿ. ಟೋಟಲ್ ಕಾಸ್ಟ್ ನಾವು ಈ ವ್ಯಾಲ್ಯೂ ಸೇಮ್ ಆಗಿ ಬರಿತೀನಿ. 713 ಅಂತ ಬರಿತೀನಿ. ಪ್ಲಸ್ ನೋಡ್ರಿ 713 1 ಇಂಟು 30, ಯಾಕಂದರೆ ಒಂದು ಕ್ರ್ಯಾಶ್ ಮಾಡಿಬಿಟ್ಟಿನಿ. ಇದು 1 ಇಂಟು 30 ಮಾಡಬೇಕು. 1 ಇಂಟು 30 ಪ್ಲಸ್ ಒಂದು ಕ್ರ್ಯಾಶ್ ಆದರೆ ಎ ಇಂದ ಇಲ್ಲಿ ಎಷ್ಟಾಗುತ್ತೆ? 12 ಆಗುತ್ತಾ? 12 ಅಂತ ಬರೀರಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, 713 ಪ್ಲಸ್ 1 ಇಂಟು 30. 12 ಅಂದರೆ ಏನು? ಆ್ಯಸ್ ಪರ್ ದ ಡಾಟಾ ಇಯರ್ 12 ಅಂದರೆ 250. ಇಲ್ಲಿ ಬರೀಬೇಕು 250 ಅಂತ ಬರೀಬೇಕು. ನಮಗೆ ಆನ್ಸರ್ ಆಗುತ್ತೆ ರುಪೀಸ್ 993. ನಾವು ಪ್ರಿವಿಯಸ್ ವ್ಯಾಲ್ಯೂ ನೋಡ್ರಿ, ಅದಕ್ಕಿಂತ ಚಿಕ್ಕದಾಗಿದೆ. ಅಂದರೆ ನೆಕ್ಸ್ಟ್ ಟ್ರಯಲ್ ಹೋಗಬೇಕು. ಐ ವಿಲ್ ಗೋ ಫಾರ್ ಇಟ್ರೇಷನ್ 2. ಇಟರೇಷನ್ ಥರ್ಡಿಗೆ ಹೋಗ್ತೀನಿ. ಈಗ ನೋಡ್ರಿ, ಇದು ಕಮ್ಮಿ ಮಾಡ್ಕೊಬಿಡ್ತೀನಿ. ಎ ಮೈನಸ್ ಡಿ ಮೈನಸ್ ಜಿ ಅಂದರೆ ಎ ಮಾತ್ರ ಒಂದು ಕಮ್ಮಿ ಮಾಡಬೇಕು. ಅಂದರೆ 3 + 5 + 4 ಇದು 12 ಆಗುತ್ತೆ. ಸಿ ಡ್ಯಾಶ್ ಇ ಮೈನಸ್ ಜಿ ಇದು ಏನು ಅಲ್ಟರ್ ಆಗಲ್ಲ. 1 + 2 + 4 8 ಇರುತ್ತೆ. ಬಿ ಮೈನಸ್ ಜಿ 6 + 4 ಅದು 10 ಆಗುತ್ತೆ. ಎ ಮೈನಸ್ ಎಫ್ ಇಲ್ಲಿ ಎ ಕಮ್ಮಿ ಆಗುತ್ತೆ, 3 + 7 ಆಗುತ್ತೆ. ಇದು 10 ಆಗುತ್ತೆ, ಅಂದರೆ 10 ಆಗುತ್ತೆ. ನೆಕ್ಸ್ಟ್ ಈ ಥರ ಮತ್ತೆ ಕ್ರಿಟಿಕಲ್ ಆಕ್ಟಿವಿಟಿ ಅಂತ ಬರ್ಕೋರಿ. ಇಲ್ಲಿ ಕ್ರಿಟಿಕಲ್ ಆಕ್ಟಿವಿಟಿ ಕ್ರ್ಯಾಶ್ ಲಿಮಿಟ್ ವೀಕ್ ಒಳಗೆ ಕಾಸ್ಟ್ ಸ್ಲೋಪ್ ರುಪೀಸ್ ಒಳಗೆ ಬರ್ಕೋರಿ. ಈಗ ಮತ್ತೆ 12 ಕ್ರಿಟಿಕಲ್ ಆಕ್ಟಿವಿಟಿ, ಲಾರ್ಜರ್ ನಂಬರ್ 12 ಮಾತ್ರ ಅದ, ಅದಕ್ಕೆ 12 ಕ್ರಿಟಿಕಲ್ ಆಕ್ಟಿವಿಟಿ ಆಗುತ್ತೆ. ಮತ್ತೆ ಬರೀರಿ ಎ ಡಿ ಜಿ. ಆಲ್ರೆಡಿ ನಾವು ಎ ಯೂಸ್ ಮಾಡಿಬಿಟ್ಟಿದ್ದೀವಿ, ಕ್ರ್ಯಾಶ್ ಆಯಿತು. ಡಿ ಇದೆ ನೋಡ್ರಿ, ಇಲ್ಲಿ ವ್ಯಾಲ್ಯೂ ಹಾಗೆ ವಾಪಸ್ ಬರ್ರಿ. 50 to 70 ಸ್ಮಾಲೆಸ್ಟ್ ಯಾವುದು? ಮತ್ತು 50 ಇಸ್ ನಮ್ಮದು ಸ್ಮಾಲೆಸ್ಟ್. ಈಗ ನೋಡ್ಕೊರಿ 12 ಲೋಯೆಸ್ಟ್ ಇಸ್ 10. ಎಷ್ಟು ಕ್ರ್ಯಾಶ್ ಮಾಡ್ಬೋದು? 2 ಕ್ರ್ಯಾಶ್ ಮಾಡ್ಬೋದು. ಅಪ್ ಟು 2ನ ಕ್ರ್ಯಾಶ್ ಮಾಡ್ಬೋದು. ಇಲ್ಲಿ ಸ್ಮಾಲೆಸ್ಟ್ ಇಸ್ 50 ಇದೆ ನೋಡ್ರಿ, 2 ಕ್ರ್ಯಾಶ್ ಮಾಡ್ಬೋದಾ?
100% ಮಾಡ್ಬೋದು ಕ್ರ್ಯಾಶ್ ಮಾಡಿಬಿಟ್ರೆ. ಇಟ್ ಬಿಕಮ್ಸ್ ಡ್ಯಾಶ್. ಈಗ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ. ನಾವು ಫೈಂಡ್ ಔಟ್ ದ ಟೋಟಲ್ ಕಾಸ್ಟ್ ಅಗೇನ್ ಸೇಮ್ ಫಾರ್ಮುಲಾ, ಅವಾಗೆ ತೋರಿಸಿದ್ದ ಫಾರ್ಮುಲಾ ಯೂಸ್ ಮಾಡ್ಕೊರಿ. ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಹೆಂಗೆ ನೋಡ್ರಿ, ಅಪ್ ಟು ಇಲ್ಲಿ ತನಕ ಸೇಮ್ ಇಲ್ಲಿ ಬರ್ಕೊಬಿಡ್ರಿ. 713 ಪ್ಲಸ್ 1 ಇಂಟು 30 ಪ್ಲಸ್ ಇಲ್ಲಿಂದ 2 ಇಂಟು 50 ಪ್ಲಸ್ ಈಗ 2 ಕ್ರ್ಯಾಶ್ ಆದರೆ ಇಲ್ಲಿಂದ ಎಷ್ಟು ಉಳಿಯುತ್ತೆ? 2 ಕ್ರ್ಯಾಶ್ ಮಾಡಿಬಿಟ್ಟೆ ಅಂದರೆ ಡಿಯಿಂದ 2 ಕ್ರ್ಯಾಶ್ ಮಾಡಿದ್ರೆ ಇಲ್ಲಿ 10 ಆಗಿಬಿಡುತ್ತೆ. ಇಲ್ಲಿ 10 ಅಂತ ಬರೀರಿ, ಮತ್ತೆ ಬರೀರಿ 713 ಪ್ಲಸ್ 1 ಇಂಟು 30 ಪ್ಲಸ್ 2 ಇಂಟು 50. 10 ಅಂದರೆ ಏನು, 10 ಅಂದರೆ ಏನು? ಆಸ್ ಪರ್ ದ ಡಾಟಾ 10 ಈಸ್ ನಥಿಂಗ್ ಬಟ್ 100. 10 ಈಸ್ ನಥಿಂಗ್ ಬಟ್ 100 ಅಂತ ಬರೀರಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ 943. ಪ್ರೀವಿಯಸ್ ವ್ಯಾಲ್ಯೂಕ್ಕಿಂತ ಮತ್ತೆ ಕಡಿಮೆ ಬಂತು. ಈಗ ನೋಡ್ರಿ, ಮುಂಚೆ 1113 ಬಂದಿತ್ತು, 993 ಬಂದಿತ್ತು, ಈಗ 943 ಬಂತು, ಕಡಿಮೆ ಬಂತು. ಈಗ ನೆಕ್ಸ್ಟ್ ಟ್ರಯಲ್ಗೆ ಹೋಗ್ಬೇಕು. ಎಲ್ಲಿ ತನಕ ಮಾಡಬೇಕು? ಹೈಯೆಸ್ಟ್ ಬರೋ ತನಕ ಮಾಡ್ತಾನೆ ಹೋಗಬೇಕು. ಈಗ ನೆಕ್ಸ್ಟ್ ಟ್ರಯಲ್ ಮಾಡ್ತೀನಿ. ಇಟರೇಷನ್ 4. ಈಗ ಏನಾಗ್ಬೋದು? ವ್ಯಾಲ್ಯೂಸ್ ಬರ್ಕೋರಿ. ಇಲ್ಲಿ ಡಿ ಇಂದ 2 ತೆಗಿಬೇಕು, ಅಂದರೆ ಎ ಮೈನಸ್ ಡಿ ಮೈನಸ್ ಜಿ 3 ಪ್ಲಸ್ ಇಲ್ಲಿ 5 ಇತ್ತಿಲ್ಲ, ಈಗ ಏನಾಗುತ್ತೆ? ಇಲ್ಲಿ 3 ಬರುತ್ತೆ. 3 ಪ್ಲಸ್ 4 ಎಷ್ಟಾಗುತ್ತೆ? 10, ಅಂದರೆ 10 ಆಗುತ್ತೆ. ಸಿ ಮೈನಸ್ ಇ ಮೈನಸ್ ಜಿ, ಇಲ್ಲಿ ಡಿ ಟರ್ಮ್ ಇಲ್ಲ, ಇದು ಆ್ಯಸ್ ಇಟ್ ಈಸ್ ಇರುತ್ತೆ. 2 ಪ್ಲಸ್ 4 8 ಆಗುತ್ತೆ, 8 ಆಗಿಬಿಡುತ್ತೆ. ಬಿ ಮೈನಸ್ ಜಿ 6 ಪ್ಲಸ್ 4 ಆಗುತ್ತೆ, ಇದು 10 ಆಗುತ್ತೆ, ಆದರೆ 10 ಆಗುತ್ತೆ. ಎ ಮೈನಸ್ ಎಫ್, ಇದು ಎಷ್ಟಾಗುತ್ತೆ? ಇಲ್ಲೂ ಡಿ ಟರ್ಮ್ ಇಲ್ಲ, ಅದಕ್ಕೆ 3 ಪ್ಲಸ್ 7 ಆಗುತ್ತೆ, ಇದು ಎಷ್ಟಾಯಿತು? 10. ಈಗ ಎಷ್ಟು ಕ್ರಿಟಿಕಲ್ ಪಾತ್ ಆಯಿತು? 3 ಕ್ರಿಟಿಕಲ್ ಪಾತ್ ಆಯಿತು. 3 ಕ್ರಿಟಿಕಲ್ ಪಾತ್ ಆಯಿತು. ಈಗ ಮತ್ತೆ ಕ್ರಷಿಂಗ್ ಆ್ಯಕ್ಟಿವಿಟಿ ಮಾಡಬೇಕು. ನೋಡಿರಿ ಹೆಂಗೆ ಮಾಡ್ತೀನಿ. ಈಗ ಮತ್ತೆ ಕ್ರಿಟಿಕಲ್ ಆ್ಯಕ್ಟಿವಿಟಿ crush limit, weak, cost, slope in terms of rupees. ಈಗ ನೋಡ್ಕೋರಿ, ಎ ಡಿ ಮತ್ತು ಜಿ. ಈ ಆಲ್ರೆಡಿ ವಿ ಹ್ಯಾವ್ ಯೂಸ್ಡ್ ಇಟ್, ಕ್ರಶ್ ಮಾಡಿಬಿಟ್ಟಿದ್ದೀವಿ. ಆಲ್ರೆಡಿ ನಾವು ಎ ಯೂಸ್ ಮಾಡಿಬಿಟ್ಟಿದ್ದೀವಿ, ಡಿ ಬಿ ಯೂಸ್ ಮಾಡಿಬಿಟ್ಟಿದ್ದೀವಿ. ಜಿ ಎಷ್ಟಿದೆ ನೋಡ್ಕೋರಿ, ಜಿ 2 ಇದೆ, ಇಲ್ಲಿ 70 ಅಂತ ಬರ್ಕೋರಿ. ಈಗ ನೆಕ್ಸ್ಟ್ ಆ್ಯಕ್ಟಿವಿಟಿ ಮತ್ತೆ ಬಂತು. ಈಗ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಬಂದಿದೆ ನೋಡ್ಕೊರಿ, ಯಾಕಂದರೆ ನೆಕ್ಸ್ಟ್ ಕ್ರಿಟಿಕಲ್ ಪಾತು ಬಂದಿದೆ. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ ಇಲ್ಲಿ ಡ್ಯಾಶ್ ಅಂತ ಹಾಕಿರಿ, ಬಿ ಅಂತ ಬರೀರಿ, ಜಿ ಅಂತ ಬರೀರಿ. ಈಗ ಬಿ ನೋಡ್ರಿ, ಬಿ ಕ್ರಷಿಂಗ್ ಎಷ್ಟಿದೆ? ಬಿಗೆ ಕ್ರಷಿಂಗ್ ಎಷ್ಟಿದೆ? 2 ಅಂತ ಬರೀರಿ. ಇಲ್ಲಿ ಸ್ಲೋಪ್ 50. ನೆಕ್ಸ್ಟ್ ಜಿಗೆ ಎಷ್ಟಿದೆ? ಜಿಗೆ ಆಲ್ರೆಡಿ ವಿ ನೋದ್ 2 ಮತ್ತು 70. ಇದು ಮುಗೀತು. ಥರ್ಡ್ ಎ ಎಫ್, ಆಲ್ರೆಡಿ ಎ ನಾವು ಕ್ರಶ್ ಮಾಡಿಬಿಟ್ಟಿದ್ದೀವಿ. ಎಫ್ ಎಷ್ಟಿದೆ? ಎಫ್ ನೋಡ್ಕೊರಿ, ಎ 2 ಇದೆ, 30 ಇದೆ, 2 ಇದೆ, 30 ಇದೆ. ಈಗ ಕಾಮನ್ ಆ್ಯಕ್ಟಿವಿಟಿ ಇದೆಯಾ ನೋಡಬೇಕು ನಾವು. ಕಾಮನ್ ಆ್ಯಕ್ಟಿವಿಟಿ ಅಂದರೆ ಇಲ್ಲಿ ನೋಡ್ರಿ, ಕಾಮನ್ ಆ್ಯಕ್ಟಿವಿಟಿ ಅಂದರೆ ಇದು ನೋಡ್ರಿ, ಜಿ ಎಷ್ಟಿದೆ? 70 ಇದೆ. ಇನ್ನೊಂದು ಕ್ರೈಟೀರಿಯಾ ಒಳಗೆ ಜಿ ಇದೆ, ಅದು 70 ಇದೆ. ಅವಾಗ ಈ ಥರ ಕಾಮನ್ ಇದ್ದರೆ ಫಸ್ಟ್ ನಾವು ಪ್ರಿಫರೆನ್ಸ್ ಕಾಮನಿಗೆ ಕೊಡಬೇಕು. ಫಸ್ಟ್ ಕಾಮನ್. ಈ ಥರ ಕಾಮನ್ ಇದ್ದಿಲ್ಲ ಅಂದರೆ ಸ್ಮಾಲೆಸ್ಟ್ ಕೊಡಬೇಕು. ಈ 2 ಕ್ರೈಟೀರಿಯಾ ಒಳಗೆ ಜಿ ಕಾಮನ್ ಆಗಿದೆ, ಅದಕ್ಕೋಸ್ಕರ ಇದು ತೋಬಿಟ್ಟೆ ನಾನು. ಅರ್ಥ ಅಂದರೆ ಈ 2 ಕ್ರಿಟಿಕಲ್ ಪಾತ್ ಜಿ ಥ್ರೂನೇ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ಅದು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ, 2 ಕ್ರಿಟಿಕಲ್ ಪಾತ್ ಜಿ ಥ್ರೂನೇ ಹೋಗ್ತಾ ಇದೆ, ಇಲ್ಲಿಂದ ಹೋಗ್ತಾ ಇದೆ, ಇಲ್ಲಿಂದ ಹೋಗ್ತಾ ಇದೆ, ಬಿ ಜಿ. ಅದಕ್ಕೋಸ್ಕರ ನಾವು ಸಿಂಗಲ್ ಜಿ ತೋಬೇಕಾಗುತ್ತೆ. ಅವಾಗ ವಿ ಕಾಲ್ಡ್ ಎಸ್ ಎ ಕಾಮನ್ ಪಾತ್. ಓಕೆನಾ? ಇದರೊಳಗೆ ಯಾವ ಸ್ಮಾಲರು? 30 ಸ್ಮಾಲರ್. ಇದು ಒಂದು ರೌಂಡ್ ಆಫ್ ಮಾಡಿದ್ರಿ. ಈಗ ಇಲ್ಲಿ ನಾನು ಎಷ್ಟು ಕ್ರಶ್ ಮಾಡ್ಬೋದು? ಇಲ್ಲಿ ನೋಡಿರಿ, ನಾನು ಎಷ್ಟು ಕ್ರಶ್ ಮಾಡ್ಬೋದು ಇಲ್ಲಿಂದ? ಇಲ್ಲಿದೆ 10 8 10 8 10 8 10 10. ನಾವು ಕ್ರಶ್ ಎಷ್ಟು ಮಾಡ್ಬೋದು? ಜಿಯಿಂದ 2 ತೆಗೆದರೆ ಏನಾಗುತ್ತೆ?
ಇದು 8 ಆಗುತ್ತೆ, ಇದು 8 ಆಗುತ್ತೆ, ದಿಸ್ ಬಿಕಮ್ 6, ಇದು ಏನಾಗುತ್ತೆ, ಓಕೆ ತೊಂದರೆ ಇಲ್ಲ. ಆದರೆ ಇಲ್ಲಿಂದ 2 ತೆಗೆದ್ರೆ ಏನಾಗುತ್ತೆ, ಇದು 8 ಆಗುತ್ತೆ. ಯಾಕಂದರೆ ಎಫ್ ನಾವು 2 ತೆಗೆದ್ರೆ ಕ್ರ್ಯಾಶ್ ಮಾಡಿದ್ರೆ ಎಷ್ಟು ಬರುತ್ತೆ, ಇದು 8 ಆಗುತ್ತೆ. ನಮ್ಮ ಡಿಫ್ರೆನ್ಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಟು ಮಿನಿಮಮ್ 2 ಇದೆ. ಅಂದರೆ ನಾವು ಕ್ರ್ಯಾಶ್ ಮಾಡ್ಬೋದು, 2 ಟೈಮ್ಸ್ ನಾವು ಕ್ರ್ಯಾಶ್ ಮಾಡ್ಬೋದು, ಈಗ ಟೋಟಲ್ ಕಾಸ್ಟ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಕಾಸ್ಟ್ ಪ್ರಿವಿಯಸ್ ವ್ಯಾಲ್ಯೂ ನೋಡ್ರಿ ಎಲ್ಲಿ ತನಕ ಬರೀಬೇಕು, ಇಲ್ಲಿಂದ ಇಲ್ಲಿ ತನಕ ಪ್ರಿವಿಯಸ್ ವ್ಯಾಲ್ಯೂ ಬರೀಬೇಕು. 713 ಪ್ಲಸ್ 1 ಇಂಟು 30 ಪ್ಲಸ್ 2 ಇಂಟು 50. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ರಿ, 2 ಇಂಟು 50 ಬರದೆ. ನೆಕ್ಸ್ಟು 70 ಮತ್ತು 2 ಇಂಟು 70 ಅಂತ ಬರೀಬಾರ್ದು. ಯಾವಾಗಲೂ ಕಾಮನ್ ಆ್ಯಕ್ಟಿವಿಟಿ ಇದ್ದರೆ ಸಿಂಗಲ್ ಬರೀಬೇಕು. ಯಾವಾಗಲೂ ಹಿಂಗೆ ಇಲ್ಲಿ ಬರಬೇಕು, 2 ಇಂಟು 70 ಮಾತ್ರ ಬರೀಬೇಕು. ಇಲ್ಲಿ ಕಾಮನ್ ಆ್ಯಕ್ಟಿವಿಟಿ ಇದ್ದರೆ, ಬೇರೆ ಬೇರೆ ಆ್ಯಕ್ಟಿವಿಟಿ ಅಂದರೆ ಮತ್ತು ಬೇರೆ ಬೇರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ಥರ ಕಾಮನ್ ಜಿ ಕಾಮನ್ ಇದ್ದರೆ, ಈಗ 3 ಜಿ ಇದ್ದರೆ ಸಿಂಗಲ್ ಜಿನೇ ಬರೀಬೇಕು. ಓಕೆ, 2 ಇಂಟು 70 ಪ್ಲಸ್ 2 ಇಂಟು 30. ನಾವು ಪ್ಲಸ್ ಕ್ರಶ್ ಆದಮೇಲೆ ಇದು ಎಷ್ಟಾಗುತ್ತೆ, 8 ಆಗುತ್ತೆ. 8 ಅಂತ ಬರೀರಿ. ನೆಕ್ಸ್ಟ್ ಲೈನ್ 713 ಪ್ಲಸ್ 1 ಇಂಟು 30 ಪ್ಲಸ್ 2 ಇಂಟು 50 ಪ್ಲಸ್ 2 ಇಂಟು 70 ಪ್ಲಸ್ 2 ಇಂಟು 30 ಪ್ಲಸ್ 8 ಅಂದರೆ ಏನು, 8 ಅಂದರೆ ಆ್ಯಸ್ ಪರ್ ಡಾಟಾ 50 ಇಲ್ಲಿ ಬರೀಬೇಕು, 50 ಅಂತ ಬರೀಬೇಕು. ಈಗ ಆನ್ಸರ್ ಎಷ್ಟಾಗುತ್ತೆ ಇದಕ್ಕೆ ಆನ್ಸರು 1093 ರೂಪೀಸ್ ಆಗುತ್ತೆ. ಈಗ ಪ್ರಿವಿಯಸ್ ಎಷ್ಟಿತ್ತು, 943 ಲಾರ್ಜರ್ ಬಂತು. ಇಲ್ಲಿ ಸ್ಟಾಪ್ ಮಾಡಬೇಕು ಪ್ರಾಬ್ಲಮ್ಮು. ಆವಾಗ ಇಲ್ಲಿ ಏನು ಬರೀಬೇಕು ಅಂದರೆ ಆಪ್ಟಿಮಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಎಷ್ಟಿದೆ, ಪ್ರಿವಿಯಸ್ ಎಷ್ಟಿದೆ, ಆಪ್ಟಿಮಲ್ ಪ್ರಾಜೆಕ್ಟ್ ಡ್ಯೂರೇಷನು 10 ಡೇಸ್ ಅಂತ ಬರೀಬೇಕು. ವೀಕ್ ಇದ್ದರೆ ವೀಕ್ ಅಂತ ಬರೀರಿ, ಡೇಸ್ ಇದ್ದರೆ ಡೇಸ್ ಅಂತ ಬರೀರಿ, 10 ಡೇಸ್. ಕಾಸ್ಟ್ ಎಷ್ಟಿದೆ, ಕಾಸ್ಟು 943 ಅಂತ ಬರೀಬೇಕು, ರೂಪೀಸ್ 943 ಅಂತ ಬರೀರಿ. ಈ ಥರ ಪ್ರಾಬ್ಲಮ್ ನಮ್ಮದು ಸಾಲ್ವ್ ಆಯಿತು. ನನ್ನ ಹೆಸರು ಸಂತೋಷ್ ಗಾಯ್ದನ್ಕರ್. ಥ್ಯಾಂಕ್ ಯು ವೆರಿ ಮಚ್.